ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೊಲದ ಹತ್ರ ದನ ಮೇಯ್ಸಕ್ಕೆ ಹೋಗ್ತಾಯಿದ್ದೀನಿ. ಇದು ನಮ್ಮ ಕೆರೆ ನೋಡಿ, ಕೆರೆ ಏರಿ. ಇದು ದನಗಳು ಸ್ವಲ್ಪ ಕಡಿಮೆ ಮಾಡ್ತೀವಿ ಮೇಯ್ಸಕ್ಕೆ. ನಮ್ಮ ಅಮ್ಮನಿಗೆ ಆಗಲ್ಲ ಅಂಥೇಳಿ ದನಗಳು ಸ್ವಲ್ಪ ಕಡಿಮೆ ಮಾಡಿದ್ದೀವಿ. ಒಂದೆರಡು ಮಾರಾಕಿ ಈಗ ಬರೀ 4 ಇದ್ದಾವೆ. 2 ಎಮ್ಮೆ, 2 ಹಸುಗಳು ಇದ್ದಾವೆ. ಮನೇಲಿ ಒಂದು ಕರು ಇದೆ. ಈಗ ರೀಸೆಂಟಾಗಿ 1-2 ಮಾರಿದ್ವಿ. ಈಗ 2 ಎಮ್ಮೆ, 2 ಹಸುಗಳಿದ್ದಾವೆ. ಈ ಕಪ್ಪದು ಫಲ ಆಗಿದೆ ಇವಾಗ, 8 ತಿಂಗಳು ಫಲ. ವೈಟ್ದು ಬಂದು 6 ತಿಂಗಳು ಫಲ. ಈಗ ಹಾಲು ಸ್ವಲ್ಪ ಕಡಿಮೆ ಆಗಿದೆ. ನಡಿ, ಹಾಲು ಒಂದು 4 ಲೀಟ್ರ್ ಬರ್ತಾಯಿದೆ. ಎಮ್ಮೆ ಈಗ ಒಂದು 2 ತಿಂಗಳು ಫಲ. ಎಮ್ಮೆ ಒಂದು 2 ಲೀಟ್ರ್ ಹಾಲು ಬರ್ತದೆ. ನಡಿ, ಒಂದು ಹತ್ರ ಹೊಡ್ಕೊಂಡು ಹೋಗಿ ಮೀಸನ್ ಅಂತ ಹೋಗ್ತಾಯಿದ್ದೀನಿ. ನಿಮ್ಗೆ ಯಾರಿಗೆಲ್ಲ ಹೊಲ ಅಂದರೆ ಇಷ್ಟ, ದನಗಳಂದ್ರೆ ಇಷ್ಟ, ಕಮೆಂಟ್ ಮಾಡಿ. ನನಗಂತೂ ಹೊಲದ ಹತ್ರ ದನ ಮೇಯಿಸೋದು, ದನಗಳು ನೋಡ್ಕೊಳ್ಳೋದಂತ ತುಂಬ ಇಷ್ಟ. ನೋಡಿ, ಇದು 3 ಗದ್ದೆ ಹಳ್ಳ, ಕೆರೆ ಬೈಲು ಎಲ್ಲ ಗದ್ದೆ ಕಟಾವು ಮಾಡಿದ್ದಾರೆ. ಸ್ವಲ್ಪ ಇನ್ನೊಂದು 2-3 ಜನದ ಮನೆ ಇದ್ದಾವೆ ನೋಡಿ. ಕೆಲವರು ಈಗ ಗದ್ದೆ ಕುಯ್ದು ಮತ್ತೇನೋ ಬೆಳೆ ಮಾಡಿದ್ದಾರೆ. ನಮ್ಮೂರು ಹೊಲಗಳು 1 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿಷ್ಟು ದೂರ ಹೊಡ್ಕೊಬರ್ಬೇಕು ನೋಡಿ. ಅದು ಊರು, ಇದು ಹೊಲ. ಇನ್ನೇನು ಸ್ವಲ್ಪ ದೂರ ಹೊಲ, 1 ಕಿಲೋಮೀಟ್ರ್ ಆಗುತ್ತೆ. ಇದೇನು ಮಾವ ಇಲ್ಲಿ ಕಟ್ಟಂಗೆ ಕೂತೀರಿ? ಕಡ್ಡಿ ತಿಂದು ಅಭ್ಯಾಸ ಆಗ್ಬಿಟ್ಟೈತೆ, ಅದಕ್ಕೆ ಓಡ್ತೈತೆ. ಈಗ ಇವೇ ನೋಡಿ ಕಡ್ಡಿ, ನಮ್ಮ ಜೋಳ ಕಡ್ಡಿ. ಇದೇ ರಾಗಿ ಗುಡ್ಡೆ, ಇದು ಭತ್ತದ ಗುಡ್ಡೆ, ಇದೇ ನಮ್ಮದು ರಾಗಿ ಗುಡ್ಡೆ ನೋಡಿ. ಇದು ನಮ್ಮ ಭತ್ತದ ಗುಡ್ಡೆ. ಇದೇ ನೋಡಿ ನಮ್ಮ ರಾಗಿ ಗುಡ್ಡೆ. ಇದು ಭತ್ತದ ಗುಡ್ಡೆ, ಇದು ಹುಳ್ಳಿ ಗಿಡ. ಹಸು ಜೋಳ ಕಡ್ಡಿ ತಿಂದು ಅಭ್ಯಾಸ ಆಗಿ ಹುಳಿ ಹೊಡ್ ಬಂದೈತೆ ಜೋಳ ಕಡ್ಡಿಗೆ. ಹಿಂಗೆ
ಎಲ್ಲಿ ಬೇಕಂತ ತಿಂದ್ಬಿಡುತ್ತೆ ಅಂತ ಕಟ್ಟಾಕ್ಬಿಟ್ಟು ಕುಯ್ದು ಹಾಕಬೇಕು. ಹೈ ಬರೇ ಬರೇ ನೋಡಿ ಹಂಗೆ ಮೇಯ್ತೈತೆ. ಅಭ್ಯಾಸ ಆಗ್ಬಿಟ್ಟೈತೆ ದಿನ ತಿಂದು ಹೊಡ್ಬಂದ್ಬಿಟ್ಟೈತೆ. ಬರೇ ಬಾ ಅಂತ ಕಟ್ಟಾಕ್ಬಿಟ್ಟು ಹಾಕ್ತಂಗಳಿಗೆ ಮೇಯ್ ಬಾ ಬಾ. ಗದ್ದೆಳದಲ್ಲಿ ಕೋಳಿ ಸಿಗ್ತಾವಲ್ಲ ಮೇಯ್ ಬಾ ಬಾ ನಡಿ ಬಾ. ಬಿಸಿಲತ್ತವರಿಗೆ ಗಳಿ ಮೇಯ್ ಬಾ. ಗದ್ದೆ ಕೋಳಿ ಸಿಗ್ತಾವಲ್ಲ ಹೈ ನಡಿ ಮೇಯ್ ಬಾ ನಡಿ ಬಾ ಬಾ ನಡಿ. ಹೈ ನಡಿ ನಡಿ. ಹೈ ಹೈ ಬಾ ಈ ಕಡೆ ಬಾ. ಹೈ ನೋಡಿ ಗದ್ದೆ ಕೋಳಿ ಸಿಗ್ತೈತೆ, ಅಲ್ಲಿ ಕಟ್ಟಾಕ್ತಾಯಿದ್ದೀನಿ. ಬಿಸಿಲತ್ತವರಿಗೆ ಸ್ವಲ್ಪ ಮೇಯ್ತಾ ಇರ್ತೀನಿ ಅಂತ ಬಿಸಿಲತ್ತಿದ ಮೇಲೆ ನೆರಳಿ ಕಟ್ಟಾಕ್ಬಿಟ್ಟು ಜೋಳ ಕಟ್ಟಿ ಬಾ ಇಲ್ಲೇ ಮೇಯ್ ಇಲ್ಲೇ